ಲೇ ಶಿಷ್ಯ, ಯಾವ ಗುರುಜಿ? ನಾ ತಗೊಂಡಿರೋ ಮಾಸ್ಗೆ ಅದೇ ನೌಕರಿ ಬರಲ್ಲ, ಕೆಲಸ ಅಂತ ಮೊದಲೇ ಮಾಡಕ್ಕೆ ಆಗಲ್ಲ. ಈ ಮಾನಜನ ಮೂಢ ನಂಬಿಕೆ ಜಾಸ್ತಿ ನಂಬ್ತಾರ. ಹೇಗಾದ್ರೆ ಮಾಡಿ ಈ ಮೂಢ ಜನರ ಮೂಢ ಮಾಡಿ ಮಂತ್ರ ತಂತ್ರ ಅಂತ ನಂಬಿಸಿ ಇವರಿಂದ ಹಣ ಪಿಕ್ಕೋದ ನನ್ ಕೆಲಸ. ಏನತಿ ಶಿಷ್ಯ? ಬೇಡ ಗುರುಜಿ, ಇಂತ ಗಲ್ತಿ ಕೆಲಸ ಮಾಡೋದ್ ಬೇಡ. ಜನರಿಗೆ ಗೊತ್ತಾದ್ರೆ ನಮ್ದುಗೆ ಇಜ್ಜತ್ ಹೋಗ್ತದ. ಏನಾನ ಕೂಲಿ ಕೆಲಸ ಮಾಡಿ ದುಡ್ಕಂತೀನಮ್ಮ. ಜನರಿಗೆ ಮೋಸ ಮಾಡಿದ್ರೆ ನಮ್ದುಗೆ ಪಾಪಾಗೆ ಬರ್ತದ ಗುರುಜಿ. ಲೇ ತಿಕ್ಕ, ಪಾಪ ಪುಣ್ಯ ಅಂತ ಇವ್ರನ್ನ ಬದುಕದಂಗೆ ಅವೆಲ್ಲ ಪುರಾಣ ಹೇಳ್ಬೇಡ. ಅಲ್ಲಿ ಕೋನಾಪುರ ಪೇಟೆ ಪಕ್ಕದಲ್ಲಿ ಟೆಂಟ್ ಹೊಡೋಣ, ಊರಾಗ ಹೋಗಿ ಪ್ರಚಾರ ಮಾಡಿ ಬರಕೋಮ. ಗುರುಜಿ ಕ್ಯಾತೋ ಜಾಗ ಕಮ್ಮ, ನನ್ ಜವಾಬ್ದಾರಿ ಅಲ್ಲ, ನಿಮ್ದೇ ಜವಾಬ್ದಾರಿ. ಏನಾತವಲೆ, ಏನಾದ್ರು ನಾನು ನೋಡ್ಕೊಂತೀನಿ. ಓಂಬಾ ಬಲ್ಲವರು ಬಂದೇವ್ರಿ, ಗಿಡದ ಮೂಲಿಕೆ ತಂದೇವ್ರಿ, ಬೇರು ಇವು ಗುರು ಹಿರಿಯರಿಗೆ ಅರಿದು ಕೊಡುವ ಒಂದೇ ಬೇರು. ರೋಗ ಹೋದರೆ ನೀನಾದೆ ಪಾರು, ಹೋಗಲಿದ್ದಾರೆ ಸುಡುಗಾಡು ಸೇರು. ಕೇಳ್ರಪ್ಪ ಕೇಳ್ರಿ, ಸುನೋಜಿ ಸುನು. ನಮಗೆ ಚಿರ್ಬಲಾನಂದ ಸ್ವಾಮಿ ಹಿಮಾಲಯದಲ್ಲಿ ಎಷ್ಟೋ ವರ್ಷ ತಪಸ್ಸೆ ಮಾಡಿ ಗಾಳಿ ತಿಂದು ನಿಮ್ಮ ಸೇವೆ ಮಾಡಕ ಬಂದಾರ. ಯಾರಿಗೆ ದೆವ್ವ ಹಿಡಿದ್ರೆ ದೆವ್ವಾಗೆ ಬಿಡಿಸ್ತಾರೆ, ಯಾರಿಗೆ ಭೂತಾಗೆ ಹಿಡಿದಿದ್ರೆ ಭೂತಾಗೆ ಬಿಡಿಸ್ತಾರೆ, ಯಾರಿಗೆ ಪಿಶಾಚಿ ಇದ್ರೆ ಪಿಶಾಚಾರ ಮಾಡ್ತಾರೆ, ಯಾರಿಗೆ ಮಕ್ಕಳಾಗಿಲ್ಲ ಮಕ್ಕಳು ಮಾಡಿಸ್ಕೊಡ್ತಾರೆ, ಯಾರಿಗೆ ಮದುವೆ ಆಗಿಲ್ಲ ಮದುವೆ ಮಾಡ್ಕೊಂತಾರೆ, ಇಲ್ಲ ಮದುವೆ ಮಾಡಿಸ್ತಾರೆ. ಏನೇ ಸಮಸ್ಯೆ ಇದ್ರೆ ನಮ್ಮ ಕೋನಾಪುರ ಪೇಟ್ ಪಕ್ಕದಲ್ಲಿ ಟೆಂಟ್ ಆಗಿ ಅಲ್ಲಿ ಬಂದು ಸಮಸ್ಯೆ ಪರಿಹಾರ ಇಲ್ಲಿ ಬನ್ನಿ. ಏ ವರ್ಷಿತ ಅವರೇ ಇಲ್ಲಿ ಬನ್ನಿ. ಏ ಸುಂಕಪ್ಪಣ್ಣ ಇಲ್ಲಿ ಬಾ. ಏನವ ನಿಂದು ಬಾ ಬಾ ಅಂತ ಹೇಳ್ತಿ, ಮನೆ ಕೆಲ್ಸವ? ಇನ್ನ ಮನೆಗೆ ಅಡಿಗೆ ಮಾಡ್ಬೇಕವ. ಏನು ಹೇಳಿ ಇಷ್ಟೊತ್ತಿಗೆ ಸುದ್ದಿ ಕರ್ದಲ್ಲ? ಮಾಡಂತ್ರಿ ತಯಾರಿ ಅಡಿಗೆ ಎಲ್ಲಿ ಹೋಗ್ತದ? ಆಯ್ತು, ಏನು ಹೇಳು. ಒಂದು ವಿಷಯ ಹೇಳ್ಬೇಕಂತ ಕರ್ದೀನಿ. ಏನ್ ಹೇಳು? ನಮ್ಮ ಓಣೆಗ ಪ್ರಚಾರ ಮಾಡಕ್ ಬಂದಿದ್ರು, ನಿಮ್ಮ ಓಣೆಗ್ ಬಂದಿಲ್ಲೇನ? ನಮ್ಮ ಓಣೆಗ್ ಬಂದಿಲ್ಲ ನೋಡವ. ಯಾರೋ ಚಿರಬರಾನಂದ ಗುರುಜಿ ಅಂತ ಹಿಮಾಲಯಸಿಂದ ತಪಸ್ಸೆ ಮಾಡಿ ಗಾಳಿ ಕುಡ್ದು ನಮ್ ಸೇವೆ ಮಾಡಕ್ ಬಂದಾರಂತ. ಅವರು ದೆವ್ವ ಹಿಡಿದ್ರೆ ದೆವ್ವ ಬಿಡಿಸ್ತಾರಂತ, ಭೂತ ಹಿಡಿದ್ರೆ ಭೂತ ಬಿಡಿಸ್ತಾರಂತ, ಪಿಚಾಚಿ ಹಿಡ್ದವ್ರಿಗೆ ಪಿಚಾಚಿ ಬಿಡಿಸ್ತಾರಂತ, ಮಕ್ಕಳಾಗಿರಲ್ಲ ಅವರಿಗೆ ಮಕ್ಕಳು ಮಾಡಿ ಕೊಡ್ತಾರಂತ, ಮದ್ವೆ ಆಗ್ಲಾರ್ದವ್ರಿಗೆ ಮದುವೆ ಮಾಡಿಸ್ತಾರಂತ. ಏನೇ ಸಮಸ್ಯೆ ಇರಲಿ ಅವ್ರು ಪರಿಹಾರ ಮಾಡಿ ಕೊಡ್ತಾರಂತ. ನಮ್ಮ ಮನೆಗಂತರೂ ನಮ್ಮ ಸೊಸಿ ಬಾಣಿತನದಾಗ್ಲಿದ್ದ ತನ್ನ ಮೇಲೆ ತನಗೇ ಪ್ರಜ್ಞೆ ಇಲ್ಲ, ತನ್ನ ಗಂಡನ ಮೇಲೆ ಪ್ರಜ್ಞೆ ಇಲ್ಲ, ತನ್ನ ಮಗಳ ಮೇಲೆ ಪ್ರಜ್ಞೆ ಇಲ್ಲ, ನನ್ನ ಮೇಲಂತ್ರ ಚೂರು ಕಾಳಜಿನೇ ಮಾಡಂಗಿಲ್ಲ. ಅದಕ್ಕೆ ಈ ಗುರುಜಿ ಬಂದಿದ್ದು ಬೇಸಾಯ್ತು ನೋಡವ. ನಾನು ನಾಳೆ ಅಲ್ಲಿಗೆ ಹೋಗ್ಬರ್ಬೇಕಂತ ಮಾಡೀನಿ. ಹೌದೇನು? ನನ್ನ ಗಂಡುಗೂ ನಮ್ಮ ಹೊಲ್ದಾಗ ಹುಂಚೆ ಗಿಡ ದವ ಹೊಡೆದ್ಬಿಟ್ಟದ. ನೀನು ಹೇಳಿದ್ ಬೇಸಾಯ್ತಾಗ ನಾನು ನಿನ್ನ ಜೊತೆಗೆ ಬರ್ತೀನಿ, ನನ್ನನ್ನು ಕರ್ಕೊಂಡೋಗೇನು? ಆಯ್ತು ತಗ, ಹೋಗಿ ಬರೋ. ಅಯ್ಯೋ, ನಿಮ್ಮನೆಗೊಂದು ಇಲ್ಲ ಕಣ್ರೆ. ನಮ್ಮನೆಗೂ ನನ್ನ ಗಂಡು ರಾತ್ರಿ ಆದ್ರೆ ಸಾಕು ಕೊಳ್ಳಿದೇವ ಕಾಣುತ್ತಂತ ಹಂಚ್ಕೊಂತಾನ. ಊಟ ಮಾಡಕ್ ಕರೆಕ್ ಹೋದ್ರೆ ಸಾಕು ಬಂತು ಬಂತಂತ ಹಂಚ್ಕೊಂತಾನ. ಅತ್ತ ನೋಡಿದ್ರೆ ನಮ್ಗೂ ಹಂಚ್ಕೊತ. ನಾನು ಬರ್ತೀನಿ, ಹೋಗಂಬ್ರಿ. ಆಯ್ತು ತಗರಿ, ಸೇರಿ ಹೋಗೋಣ. ಅಯ್ಯೋ ಸುಂಕಪ್ಪಣ್ಣ, ನಿಮ್ಮ ಮನೆಗೆ ಏನು ಸಮಸ್ಯೆ ಐತಣ್ಣ? ಅಯ್ಯೋ ಅಕ್ಕ, ನೀವು ನಮ್ಮ ಬಗ್ಗೆ ಪರಿಸ್ಥಿತಿ ಹೆಂಗೆ ಕೇಳ್ತಿರಿ ಬಿಡ್ರಿ. ನಮ್ಮ ಮನೆ ಸಮಸ್ಯೆ ಅಂತೂ ನನಗೆ ಸಾಕೋಗ್ಬಿಟ್ಟದ. ನಮ್ಮ ಮನೆಗೆ ಒಬ್ರು ಬಿಟ್ರು ಒಬ್ರು ರೋಗ ಬರಕತ್ತದ. ನಮ್ಮ ಮನೆಗೆ ಏನು ಪಿಚಾಚಿ ಅದು, ಏನು ದೆವ್ವ ಅದು, ಏನು ಗೊತ್ತಾನೆ ಆಗವಲ್ತಕ್ಕ. ನನಗೂ ನಾ ಸ್ವಾಮಿ ಜೊತೆಲಿ ಬರ್ತೀನಿ, ನನಗೂ ಕರ್ಕೊಂಡವ್ರಕ್ಕ. ಆಯ್ತು ತಗರಿ, ಎಲ್ಲರೂ ಸೇರಿ ಹೋಗಿ ಬರೋಣ ನಾಳೆ. ಆಯ್ತು, ಒಳಗೆ ಆಗ್ತದ. ಬರ್ರಿ ನಮಸ್ತೆ ಮಾಡ್ರಿ ಗುರುಜಿ. ನಮಸ್ತೆ ಗುರುಗಳೇ. ಅಕ್ಕಿ ನಿನ್ಗೆ ಏನಾಗಬೇಕಮ್ಮ? ನನ್ನ ಸೊಸೆ ಆಗ್ಬೇಕು ಗುರುಗಳೇ. ಅಕ್ಕಿ ಏನಾಗ ಮಣಿತನ ಆದಾಗ್ಲಿದ್ದ ತನ್ನ ಮೇಲೆ ತನಗೆ ಜ್ಞಾನ ಇಲ್ಲ, ತನ್ನ ಗಂಡನ ಮೇಲೆ ಜ್ಞಾನ ಇಲ್ಲ, ತನ್ನ ಮಕ್ಕಳ ಮೇಲೆ ಜ್ಞಾನ ಇಲ್ಲ, ನನ್ನ ಮೇಲಂತ್ರ ಚೂರು ಕಾಳಜಿನೇ ಮಾಡಂಗಿಲ್ಲ ಗುರುಗಳೇ. ಅದಕ್ಕೆ ನಿಮ್ಮ ಹತ್ರ ಬಂದೀವಿ, ಪರಿಹಾರ ಮಾಡ್ಕೊಳ್ಳೋ ನೋಡೋಣ. ಶಿಷ್ಯ ಅಕ್ಕಡ ಬರಬಟ್ಟು ನೋಡಮ್ಮ, ನೋಡು ಅಲ್ಲಿ ಒಯ್ಯೋಗೆ ಬರಕೊಂಡ್ರೆ ಏನೋ ದೊಡ್ಡ ಸಮಸ್ಯೆ ಐತೆ. ನಿನ್ ಸೊಸನ್ ದೊಡ್ಡ ಬ್ರಹ್ಮರಾಶಿ ಬರ್ಕೊಂಡದ. ನಿನ್ ಸೊಸನ್ ಪ್ರಾಣ ಹಂಗೆ ಹೇಳಕೋಬೇಡ್ರಿ ಗುರುಗಳೇ. ಹೆಂಗಾದ್ರೂ ಮಾಡಿ ಬ್ರಹ್ಮರಾಕ್ಷಸಿಯಿಂದ ನನ್ನ ಸೊಸೆನ ಬಿಡಿಸ್ಕೊಡ್ರಿ ಗುರುಗಳೇ. ನನ್ನ ಸೊಸೆ ಪ್ರಾಣ ಹೋಯ್ದ್ರೆ ನನ್ನ ಮಗ ಹೆಂಗೆ, ನನ್ನ ಮೊಮ್ಮಕ್ಕಳು ಹೆಂಗೆ, ಎಲ್ಲ ಅನಾಥ ಆಗ್ಬಿಡ್ತು ಗುರುಗಳೇ. ಹೆಂಗಾದ್ರೂ ಮಾಡಿ ಎಷ್ಟಾದ್ರೂ ರೊಕ್ಕ ಖರ್ಚಾಗ್ಲಿ ನನ್ನ ಸೊಸೆನ ಬ್ರಹ್ಮರಾಕ್ಷಸಿಯಿಂದ ದೂರ ಮಾಡಿ ಕೊಡ್ರಿ ಗುರುಗಳೇ. ಹಾಗಾದ್ರೆ ಶುಕ್ರವಾರ ದೊಡ್ಡ ಯಜ್ಞ ಅಲ್ಲಲ್ಲ ಯಜ್ಞ ಮಾಡ್ಸೋಣ, ತಿನ್ಸ ಕರ್ಕೊಂಬ. ಆಯ್ತು ತಗರಿ ಗುರುಗಳೇ. ನನ್ನೇ ನೋಡ್ತೇನೆ ನೀನು? ನೋಡ್ತೀನಿ.
ನಿನ್ನ ಬಿಡಿಸ್ತೀನಿ. ಬಿಡಲ್ಲ. ನೋಡಮ್ಮ ಶುಕ್ರವಾರ ದಿನ ನೋಡಮ್ಮ. ನಮ್ಮ ಶಿಷ್ಯ ಅಂತ ಹೇಳ್ಬೇಕು. ಆಯ್ತು ಗುರುಗಳು. ಈ ಕಡೆದ ಕೊಡಲ್ಲ ಆ ಕಡೆ ಇಟ್ಗ. ನೋಡ್ರಕ್ಕ, ನಮ್ದಿಗೆ 20,000 ರೂಪಾಯಿ ಕೊಡ್ರಿ, ನಿಮ್ದಿಗೆ ದೊಡ್ಡ ಜಗಣ ಮಾಡ್ಸಕತ್ತೀವಿ. ಈಗ ಅಡ್ವಾನ್ಸ್ 10,000 ರೂಪಾಯಿ ಕೊಡ್ರಿ, ಜುಮ್ಮೆಗೆ ದಿನ ಬರೋ ಟೈಮ್ಗೆ 10,000 ರೂಪಾಯಿ ತಗೊಂಬರ್ರಿ. ಆಯ್ತು ಗುರುಗಳು. ಆಯ್ತು, ಒಳ್ಳೇದಾಗ್ತದೆ ನಿಮ್ಗೆ, ಒಳ್ಳೇದಾಗ್ತದೆ. ಅರ ಓಂ ಹತ್ತಡಿ ಚಿರ ಬರ, ಒಂದ್ ಕುರಿ ಹಳ್ಳಾಗ್ ಬಿತ್ತು. ಯಾರು ಕರ್ರಗಿದ್ದೀರಿ ಅವರಿಗೆ ಬೆಳ್ಳಗ್ ಮಾಡ್ತಾರೆ, ಬೆಳ್ಳಗಿದ್ದವ್ರಿಗೆ ಕರ್ರಗ್ ಮಾಡ್ತಾರೆ. ಏನೋ ಸಮಸ್ಯೆ ಇದ್ರೆ ನಮ್ಮ ಗುರುಜಿ ತಲೆ ಬರೀ ಸಮಸ್ಯೆ ಬರೋರ್ಕಂತ. ನಮಸ್ತೆ ಗುರುಜಿ. ತದಾಸ್ತು. ಆತ ನಿನ್ಗೇನಾತನಮ್ಮ? ನನ್ ಗಂಡ ಸ್ವಾಮಿ. ಅತ್ತಗೇನಾಗ್ಯದ? ಅತ್ತಗ ನಮ್ಮ ಹೊಲ್ದಾಗ ಹುಂಚೆ ಗಿಡ ಇದೆ ನೋಡ್ರಿ. ತಡಮ್ಮ. ನೋಡಮ್ಮ, ನೋಡಿ ಇಲ್ಲಿ ಕೆಂಪು ಹಾಕುಂತ ಅಂದ್ರೆ ಏನು ದೊಡ್ಡ ಸಮಸ್ಯೆ ಐತೆ. ನಿನ್ ಗಂಡ ರಕ್ತ ಕಾರಿ ಸಾಯ್ಬಾರ್ದು ಅಂದ್ರೆ ನಿನ್ ರೊಕ್ಕ ಜಗ್ಗೆ ಚಲಬಾಗುತ್ತಾ. ನಿಮ್ಮ ಎಲ್ಲ ಹುಂಚೆನ ಗಿಡವೇ ಇಲ್ಲ? ಐದ ಸ್ವಾಮಿ. ಬಹಳ ವರ್ಷಗಳಿಂದ ಅದಕ್ಕ ಮಜವಾರ್ದ ಹಂಗಸು ನೆಣಕ್ಕಿಲ್ಲ, ಹೌದಲ್ಲ? ಹೌದು ಸ್ವಾಮಿ. ಆ ಹಂಗಸು ನಿನ್ ಗಂಡ ಬಡ್ಕೊಂಡಳ, ನಿನ್ ಗಂಡ ಪ್ರಾಣ ಕೇಳಾಗುಂತಾಳ. ಹಂಗ ಅನ್ಬೇಡ್ರಿ ಸ್ವಾಮಿ. ಹೆಂಗನ ಮಾಡಿ ಅದ ಹುಂಚೆ ಗಿಡದ ಎಣ್ಣೆ ತಗೊಂಡ್ ಹೆಂಗನ ಮಾಡಿ ಬಿಡಿಸ್ಕೊಡ್ರಿ. ಮತ್ತೆ ನನ್ ಗಂಡನ್ ಕರ್ಕೊಂಡೋದ್ರೆ ನಾನು ನನ್ನ ಮಕ್ಕಳನ್ನ ಅನಾಥ ಆಗ್ಬಿಡ್ತೀವಿ. ಎಷ್ಟು ರೊಕ್ಕ ಖರ್ಚಾದ್ರೂ ಕೊಡ್ತೀನಿ ಸ್ವಾಮಿ. ಹಾಗಾದ್ರೆ ಶುಕ್ರವಾರ ದಿನ ದೊಡ್ಡ ಯಜ್ಞ ಮಾಡ್ಸೋಣ, ತಿನ್ಸ ಕರ್ಕೊಂಡ. ಆಯ್ತು ಸ್ವಾಮಿ. ನಮ್ ಶಿಷ್ಯ ಅಂತೇಳಿ ಬೇಟ ಹೋಗ್ರಿ. ಆಯ್ತು ಸ್ವಾಮಿ. ನೋಡ್ರಮ್ಮ, ನಮ್ದುಗೆ 40,000 ರೂಪಾಯಿ ಕೊಟ್ರೆ ನಿಮ್ದುಗೆ ದೊಡ್ಡ ಜಗಳ ಮಾಡ್ಸಾಗತಿ. ಈಗ ಅಡ್ವಾನ್ಸ್ 20,000 ರೂಪಾಯಿ ಕೊಡ್ರಿ, ಜುಮ್ಮೆಗೆ ದಿನ ಬರೋ ಟೈಮ್ಗೆ 20,000 ರೂಪಾಯಿ ತಗೊಂಬರ್ರಿ. ಒಳಗೆ ಆಗ್ತದೆ ನಿಮ್ಗೆ. ಇದ್ದವರಿಗೆ ತೆಳ್ಳಗೆ ಮಾಡ್ತಾರೆ. ಏನೇ ಸಮಸ್ಯೆ ಇದ್ರೆ ನಮ್ಮ ಗುರುಜಿ ತಲೆ ಬರ್ರಿ, ಅವ್ರ ಸಮಸ್ಯೆ ಪರಿಹಾರಕ್ಕಂತ. ಅರ್ಹ ಮತ್ತಲ್ಲಿ ಚಿರವರ 2 ಕುರಿ ಹಳ್ಳಾಗಿ ಬಿತ್ತು. ಒಳಗೆ ಬರ್ರಿ. ನಮಸ್ತೆ ಗುರುಜಿ. ಅತ್ತ ನಿನ್ಗೇನಾತನಮ್ಮ? ನನ್ ಗಂಡ ಆಗ್ಬೇಕು ಗುರುಜಿ. ಅತ್ತಗೇನಾಗದ? ಅತ್ತಗ ರಾತ್ರಿ ಆದ್ರೆ ಸಾಕು ಗುರುಜಿ, ಕಳ್ಳಿ ದೆವ್ವ ಕಾಣಿಸ್ತದಂತ ಹಂಚ್ಕೊಂತ ನೋಡ್ರಿ ಗುರುಜಿ. ಹಿಂಗೆ ಬಂತ ಅಂತ ನೋಡ್ರಿ ಗುರುಜಿ. ನೋಡೋಣ. ನೋಡಮ್ಮ, ನೋಡು, ಕೊಳ್ಳಿದವ ನಿನ್ ಗಂಡ ಹಿಂಗೆ ಕಾಣ್ತದ. ನಿಮ್ಮೂರ ಹಳೆಗೋಡ ಸತ್ತು ಕೊಳ್ಳಿದವ ಏನ್ ನಿನ್ ಗಂಡ ಕರ್ಸ ಉಂಟಾನ, ನಿನ್ ಗಂಡ ಪ್ರಾಣ ಕೇಳ ಉಂಟಾನ. ಹಂಗ ಅನ್ಬೇಡ್ರಿ ಗುರುಜಿ, ಹಂಗನ್ ಮಾಡಿ ನನ್ ಗಂಡನ ಪ್ರಾಣ ಉಳಿಸ್ರಿ ಗುರುಜಿ. ಹಾಗಾದ್ರೆ ಶುಕ್ರವಾರ ದೊಡ್ಡ ಯಜ್ಞ ಮಾಡ್ಸೋಣ, ಅವತ್ತಿನ ದಿವಸ ಕರ್ಕೊಂಡ. ಆಯ್ತು ಗುರುಜಿ. ಬರ್ರಿ ಅಮ್ಮ, ಬರ್ರಿ. ನೋಡ್ರಮ್ಮ, ನಮ್ದುಗೆ 60,000 ರೂಪಾಯಿ ಕೊಟ್ರಿ, ನಿಮ್ದುಗೆ ದೊಡ್ಡ ಜಗಳ ಮಾಡ್ಸೋತಿ. ಈಗ ಅಡ್ವಾನ್ಸ್ 30,000 ರೂಪಾಯಿ ಕೊಟ್ರಿ, ಜುಮ್ಮೆಗೆ ದಿನ ಬರುತ್ತೆ 30,000 ರೂಪಾಯಿ ತಗೊಂಬರ್ರಿ. ಅರ್ಹ ಓಂ ಹತ್ತಲ್ಲಿ ಮುರ್ಮುರ 3 ಕುರಿ ಹಳ್ಳಾಗಿ ಬಿತ್ತು. ಯಾರಿಗೆ ಕೂದ್ಲ ಇಲ್ಲ ಅವರಿಗೆ ಕೂದ್ಲ ತರಿಸ್ತೀವಿ. ಯಾರಿಗೆ ಕೂದ್ಲ ಜಗ್ಗಿ ಐತಿ ಅವ್ರಿಗೆ ಕೂದ್ಲ ಬಡಿಸ್ತೀವಿ. ಒಳಗೆ ಬರ್ರಿ. ನಮಸ್ತೆ ಗುರುಜಿ. ನಿನ್ಗೇನಾಗಪ್ಪ? ಗುರುಜಿ, ನಮ್ಮ ಮನ್ಯಾಗ ಒಬ್ರು ಬಿಟ್ರೆ ಒಬ್ರು ರೋಗ ಬರಕತ್ತದ ಗುರುಜಿ. ನಮ್ಮ ಮನೆಗೆ ಏನ್ ಸಮಸ್ಯೆ ಅದು ಏನಿಲ್ಲ ಗೊತ್ತಾನೆ ಆಗವತ್ತು ಗುರುಜಿ. ಹೆಂಗನ ಮಾಡ್ರಿ ನಮ್ಮ ಸಮಸ್ಯೆ ಪರಿಹಾರ ನೀಡ್ರಿ ಗುರುಜಿ. ನೋಡೋಣ. ಶಿಷ್ಯ ನೋಡಪ್ಪ, ನೋಡು, ಅಲ್ಲಿ ಬುರುಗ್ ಬರಾಗಂದ್ರೆ ಏನೋ ದೊಡ್ಡ ಸಮಸ್ಯೆ ಐತೆ. ನಿಮ್ಮ ಮನ್ಯಾಗ ದೊಡ್ಡ ಪಿಶಾಜಿ ಐತೆ. ಆ ಪಿಶಾಜಿ ಹೋಗ್ಬೇಕಂದ್ರೆ ದೊಡ್ಡ ಯಜ್ಞ ಮಾಡಿಸ್ಬೇಕಾಗುತ್ತ. ಆಯ್ತು ಗುರುಜಿ, ಆ ಯಜ್ಞ ಮಾಡಿಸ್ರು ಗುರುಜಿ. ಎಷ್ಟು ರೊಕ್ಕ ಖರ್ಚಾದ್ರೂ ಪರವಾಗಿಲ್ಲ ಗುರುಜಿ, ನಾನು ಕೊಡ್ತೀನಿ ಆ ರೊಕ್ಕ ನಿಮ್ಗೆ. ಹಾಗಾದ್ರೆ ಶುಕ್ರವಾರ ದಿನ ದೊಡ್ಡ ಯಜ್ಞ ಮಾಡಿಸೋಣ. ಆಯ್ತು ಗುರುಜಿ. ಹೇಳಿ ನಮ್ಮ ಶಿಷ್ಯ ಅಂತಲ್ಲಿ ಬೇಟ ಹೋಗ್ರಿ. ಬರ್ರಿ ಅಣ್ಣ, ಬರ್ರಿ. ನೋಡ್ರಣ್ಣ, ನಮ್ದುಗೆ 80,000 ರೂಪಾಯಿ ಕೊಡ್ರಿ, ನಿಮ್ದುಗೆ ದೊಡ್ಡ ಯಜ್ಞ ಮಾಡಿಸೋತಿ. ನಿಮ್ಮ ಮನ್ಯಾಗ ಏನೇ ಸಮಸ್ಯೆ ಇದ್ರೆ ಅದು ಬಿಡಿಸ್ತಿ. ಈಗ ಅಡ್ವಾನ್ಸ್ 40,000 ರೂಪಾಯಿ ಕೊಡ್ರಿ, ಜುಮ್ಮೆಗೆ ದಿನ ಬರೋ ಟೈಮಿಗೆ 40,000 ರೂಪಾಯಿ ತಗೊಂಬರ್ರಿ. ಅರ್ಹ ಓಂ ಹತ್ತಲ್ಲಿ ಚಿರಬರ 4 ಕುರಿ ಹಳ್ಳಾಗಿ ಬಿತ್ತು.
ದಪ್ಪಿದ್ದವರಿಗೆ ತೆಳ್ಳಗೆ ಮಾಡ್ತಾರೆ, ತೆಳ್ಳಗಿದ್ದವರಿಗೆ ದಪ್ಪ ಮಾಡ್ತಾರೆ. ಏನೇ ಸಮಸ್ಯೆ ಇದ್ರು ನಮ್ಮ ಗುರುಜಿ ತಲೆ ಬರ್ರಿ, ಸಮಸ್ಯೆ ಪರಿಹಾರಕ್ಕೆ ಅಂತಾರೆ. ಸರ್ ಗಣೇಶ ಪ್ರೆಸೆಂಟ್ ಸರ್. ಸುನೀಲ ಪ್ರೆಸೆಂಟ್ ಸರ್. ಚೇತನ ಪ್ರೆಸೆಂಟ್ ಸರ್. ವೀರೇಶ ಬಂದಿಲ್ಲ ಸರ್. ರಘುನಾಯಕ ಆಬ್ಸೆಂಟ್ ಸರ್. ಮನೋಜ ಬಂದಿಲ್ಲ ಸರ್. ಇವತ್ತು ಯಾಕಪ್ಪ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇದೆ, ಊರಲ್ಲಿ ಜಾತ್ರೆ ಇಲ್ಲ, ಹಬ್ಬ ಇಲ್ಲ, ಎದಕ್ಕೆ ಇವತ್ತು ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಇದೆ? ಗಣೇಶ ನಿಮ್ಮ ಸಂಖ್ಯೆ ಇದಲ್ಲಪ್ಪ? ಸರ್ ನಿಮಗೆ ಗೊತ್ತಿಲ್ಲೇನ್ರಿ, ಇವತ್ತು ನಮ್ಮ ಊರಾಗ ಯಾರೋ ಚಿರದಾನಂದ ಸ್ವಾಮಿ ಅಂತ ಬಂದನ್ರಿ. ಯಾರ್ಯಾರಿಗೆ ದೆವ್ವ ಹಿಡ್ದಾವ ದೆವ್ವ ಬಿಡಿಸ್ತಾನ್ರಿ, ಯಾರ್ಯಾರಿಗೆ ಭೂತ ಹಿಡ್ದಾವ ಭೂತ ಬಿಡಿಸ್ತಾನ್ರಿ, ಪಿಚಾಚಿ ಹಿಡ್ದವ್ರಿಗೆ ಪಿಚಾಚಿ ಬಿಡಿಸ್ತಾನಂತಾರಿ, ಮಕ್ಳಾಗ್ಲಾರ್ದವ್ರಿಗೆ ಮಕ್ಳು ಮಾಡಿಸ್ತಾನಂತಾರಿ, ಮದುವೆ ಆಗ್ಲಾರ್ದವ್ರಿಗೆ ಮದುವೆ ಮಾಡಿಸ್ಕೊಡ್ತಾರಂತ ಸರ್. ಎಲ್ಲಾರು ಅಲ್ಲಿಗೆ ಹೋಗ್ಯಾರಿ. ಹೌದೇನೋ? ಈ ಜನ ಈ ಯುಗದಲ್ಲಿನೋ ಮೂಢನಂಬಿಕೆ ಜಾಸ್ತಿ ನಂಬ್ತಾರೇನ? ಐತೆ ಮಾನಿ ಪೊಲೀಸ್ ಸ್ಟೇಷನ್. ನಾವು ಮಾಸ್ಟರ್. ಇಲ್ಲೊಬ್ಬ ಕಳಸ್ವಾಮಿ ಬಂದ್ಗೇಶಿ ಜನರನ್ನ ಮೂಢನಂಬಿಕೆ ಅಂತ ನಂಬಿಸಿಗೇಶಿ ಅವರಿಂದ ಹಣ ಜಗ್ಗೆ ಕಿತ್ತಾಗತ್ತ, ಜಲ್ದಿ ಬರ್ರಿ. ಹಲೋ ಮಾನ್ಯ ವೈದ್ಯಾಧಿಕಾರಿಗಳನ್ನ? ಹಾಂ ರೀ, ನೀವ್ಯಾರು? ನಾವು ಮಾಸ್ಟರ್. ಹೇಳ್ರಿ, ಏನಾಯ್ತು? ಇಲ್ಲೊಬ್ಬ ಕಳಸ್ವಾಮಿ ಬಂದ್ಗೇಶಿ ಅವರಿಂದ ಹಣ ಕಿತ್ತಾಗತ್ತಾನ, ಜಲ್ದಿ ಬರ್ರಿ, ತಕ್ಕ ಶಿಕ್ಷೆ ಕೊಡಂಬ್ರಂತ. ಆಯ್ತು, ಬಂದ್ವಿ. ಓಂ ಕ್ಲೀಂ ಬೀಂ ಫಟ್ ಸ್ವಾಹ. ಓಂ ಪ್ರಚಟ ಪಟ ಪಟ ಸ್ವಾಹ. ಓಂ ಕ್ಲೀಂ ಕ್ಲೀಂ ಫಟ್ ಸ್ವಾಹ. ಓಂ ಕ್ಲೀಂ ಬೀಂ ಫಟ್ ಸ್ವಾಹ. ಹೋಗ ಹೋಗು. ದವಾ ಇಟ್ಟಿಲ್ಲ ಗುರುಜಿ, ಅವ್ರಿಗೆ ದವಾ ಇಟ್ಟಿದ್ದು ಅವ್ರು ಬೇಡ್ರಿ ಗುರುಜಿ. ಆಯ್ತಾ, ನೀ ಸೈಡಿಗೆ ಕುಂದ್ರು. ಅಲ್ಲಿ ಮಂಡಲದಾಗ ಹೋಗಲ್ಲ ಹೋಗು ಹೋಗಲ್ಲ ಹೋಗು ಹೋಗ್ತಿಲ್ಲ. ಶಿಷ್ಯ ಹಿಡಿಕರಲೆ ಹೋಗ. ಹೋಗು. ಹೋಗಲ್ಲ ಹೋಗ್ತಿಲ್ಲ. ಹೋಗಲ್ಲ ಹೋಗು. ಏ ಶಿಷ್ಯ ಹಿಡಿಕರಲೆ ಹೋಗ್ತಿಲ್ಲ. ಹೋಗು. ಎಲ್ರಲ್ಲ ಶಿಷ್ಯ. ಅಲ್ಲಿ ಮಂಡಪದಾಗ ಹೋಗ್ತಿಲ್ಲ. ಹೋಗು. ಬಂತು ಬಂತಂತೆ, ಬಂತು ಮಂಡಪದಾಗ ಹೋಗು. ಎಲ್ರೇ ಏ ಕಳಸ್ವಾಮಿ, ಏನ್ ಮಾಡಕತ್ತೀರಿ? ಏ ನೀನ್ಯಾರಲ್ಲ ಪಿಕ್ಕ, ನಾವು ಯಜ್ಞ ಮಾಡಕತ್ತೀವಿ, ನೀನ್ಯಾರು? ಪೊಲೀಸ್ ನಮ್ಮ ಮಾತಿ ಬಗ್ಗಲ್ಲ ನೀವೇ. ಏ ಯಾವ ನೀವ್ಯಾರು? ನಾನ್ ಪೊಲೀಸು, ನನ್ಗೆ ಯಾರು ಮಾತಾಡ್ತೀಯ? ಇಲ್ಲ ಸರ್, ಏನೋ ಮಾಡ್ತಿದ್ದ ಇಲ್ಲಿ? ಯಜ್ಞ ಮಾಡಕಂತೀವಿ ಸರ್. ಜನರನ್ನ ಏನ್ ಮಾಡಿಸ್ತೀಯ? ಇಲ್ಲ ಸರ್. ಆ ಆ ಆ ಆ ಆ ಸರ್ ಸರ್ ಶಿಷ್ಯ ಬಾಲೆ. ಏ ಬಾರೋ ಇಲ್ಲಿ. ಸರ್ ಅವನು ಹೊಡ್ರಿ, ನಾ ಕೂಗ್ತೀನಿ. ಹೋಗ. ಯಪ್ಪ ಬಿಡ್ರಿ ಸರ್, ಬಿಡ್ರಿ ಸರ್, ಯಪ್ಪ ಬಿಡ್ರಪ್ಪ, ಸತ್ಯಪ್ಪ. ಸರ್ ಇಲ್ಲಿ ಇನ್ನೊಬ್ಬ ಇದಾನ್ರಿ, ಇವನು ಹೊಡ್ರಿ, ನಾ ಕೂಗ್ತೀನಿ. ಸರ್ ಅವ್ರಿಗೆ ಬಿಡ್ರಿ, ನಾವು ಕೂಗ್ತಾರೆ. ಬಾಳ ನಾವಿಬ್ರು ಹೊಡ್ತೀವಿ, ನೀನು ಹೊಡ್ತಾನೆ. ಯಪ್ಪ ಬಿಡ್ರಪ್ಪ ಸರ್, ಸತ್ಯಪ್ಪ. ಇನ್ನೊಂದ್ಸ ಹಿಂಗ್ ಮಾಡಲ್ಲ ಬಿಡ್ರಿ ಸರ್. ಏನಾಗ್ಯದಪ್ಪ ನಿನಗೆ? ನಮಸ್ತೆ ಸರ್. ನಮಸ್ತೆ. ಸರ್ ನಮ್ಮ ಮನ್ಯಾಗ ಒಬ್ರು ಬಿಟ್ರೆ ಒಬ್ರಿಗೆ ರೋಗ ಬರ್ತೈತ್ರಿ, ನಾವು ಅದಕ್ಕೆ ಈ ಸ್ವಾಮಿ ಜೊತೆಲಿ ಬಂದಿವ್ರಿ. ಅವರು ನಿಮ್ಮ ಮನ್ಯಾಗ ಏನು ದೊಡ್ಡದು ಪಿಶಾಚಿ ಅದ, ಅದನ್ನ ಬಿಡಿಸ್ಬೇಕಂದ್ರೆ ಯಜ್ಞ ಮಾಡಿಸ್ಬೇಕಂತ ಹೇಳಿದಿರ್ರಿ. ಅದಕ್ಕೆ ನಾವು ಈ ಸ್ವಾಮಿ ಜೊತೆಲಿ ಬಂದಿವ್ರಿ. ಅವರು 40,000 ರೂಪಾಯಿ ಅಡ್ವಾನ್ಸ್ ತಗೊಂಡಾರ್ರಿ, ಇವಾಗ ಅದೇ ಯಜ್ಞ ಮಾಡಿಸ್ತಿದ್ರಿ.
ನೋಡಪ್ಪ, ನೀನು ನಿಮ್ಮ ಮನೆಗೆ ಸ್ವಚ್ಛತೆ ಕಾಪಾಡಿರಲ್ಲ, ನಿಮ್ಮ ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿರಲ್ಲ, ಆಗ ಬ್ಯಾಕ್ಟೀರಿಯಾಗಳು ಉಗಮವಾಗಿ ನಿಮಗೆ ರೋಗ ಸಂಭವಿಸಬಹುದು. ಅಂಥದ್ದೇನಾದ್ರೆ ನೀನು ಸ್ವಾಮಿ ತಕ ಬಂದರೆ ನೀನು ರೊಕ್ಕ ಕಳ್ಕೊತಿದ್ದಿ. ಹಂಗಾದಾಗ ನಮ್ಮ ಹತ್ರ ಬನ್ನಿ, ನಾವು ಒಳ್ಳೆ ಚಿಕಿತ್ಸೆ ಕೊಟ್ಟು ಗುಣಪಡಿಸ್ತೀನಿ. ಆಯ್ತು ಸ್ವಾಮಿ. ಈತನಾದಾಗ್ಲಿದ್ದ ತನ್ನ ಮೇಲೆ ತನಗೆ ಜ್ಞಾನ ಇಲ್ಲ, ತನ್ನ ಮಕ್ಕಳ ಮೇಲೆ ಜ್ಞಾನ ಇಲ್ಲ, ತನ್ನ ಗಂಡನ ಮೇಲೆ ಜ್ಞಾನ ಇಲ್ಲ, ನನ್ನ ಮೇಲೆ ಅಂತ ಚೂರು ಕಾಳಜಿನೇ ಮಾಡ್ತಿದ್ದಿಲ್ಲ ಸರ್. ಅದಕ್ಕೆ ಈ ಸ್ವಾಮೀಜಿ ಹತ್ರ ಬಂದೀವಿ. ಯಜ್ಞ ಮುಂದೆ ಕುಂದ್ರಿಸಿ ದೇವ ಬಿಡ್ಸಕತ್ತಿದ್ರಿ. ನೋಡಮ್ಮ, ಬಾಣತನ ಆದಾಗ ನಮ್ಮ ದೇಹದಾಗ ರಕ್ತ ಕಡಿಮೆ ಆಗ್ತದ, ಮೆದುಳಿಗೆ ರಕ್ತ ಸಂಚಾರವಾಗುವುದಿಲ್ಲ, ಪೋಷಕಾಂಶಗಳ ಕೊರತೆ ಆಗ್ತದ, ಆಮ್ಲಜನಕದ ಕೊರತೆ ಆಗ್ತದ. ಹಂಗಾದಾಗ ನಮಗೆ ಪ್ರಜ್ಞೆ ಇರಲ್ಲ. ಅಂಥದ್ದೇನಾರು ಆದ್ರೆ ನೀನು ಸ್ವಾಮಿ ತಗ ಬಂದರೆ ನೀನು ಸೊಸೆ ಪ್ರಾಣ ಕಳ್ಕೊತಿದ್ದಿ ಮತ್ತು ರೊಕ್ಕ ಸಹ ಕಳ್ಕೊತಿದ್ದಿ. ಹಂಗಾದಾಗ ನಮ್ಮ ಹತ್ರ ಬರಬೇಕು, ನಾವು ಒಳ್ಳೆ ಚಿಕಿತ್ಸೆ ಕೊಟ್ಟು ಗುಣಪಡಿಸ್ತೀವಿ. ಹೌದೇನ್ರಿ? ಗೊತ್ತಿದ್ದಿಲ್ಲ, ಬಂದಿದ್ವಿ ರೀ, ಇನ್ನೊಂದ್ಸಲ ಮಾಡಂಗಿಲ್ಲ ರೀ. ಆಯ್ತು. ನಿಮಗೇನಾಗ್ಯದಮ್ಮ? ನಮ್ಮ ಗಂಡುಗ ಹುಂಚೆ ಗಿಡ ದವ ಬಡ್ದ್ಬಿಟ್ಟದ್ ನೋಡ್ರಿ, ಅಂಬಲ್ದ ಹುಂಚೆ ಗಿಡ ದವ ಬಡ್ದ್ಬಿಟ್ಟತ್ರಿ, ಅದಕ್ಕೆ ಸ್ವಾಮಿನ್ ತಲ್ ಬಂದೀವಿ. ನೋಡಮ್ಮ, ನೀವಾಗ್ಲಿ ನಾನಾಗ್ಲಿ ರಾತ್ರಿ ಹೊತ್ತು ಹುಂಚೆ ಗಿಡ ಕೆಳಗೆ ಮಕ್ಕಂಡ್ರಿ, ಅದು ಕಾರ್ಬನ್ ಡೈಆಕ್ಸೈಡ್ ಬಿಡ್ತದ, ನಾವು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ. ಹಾಗಾದಾಗ ನಮ್ಮ ಎದೆ ಮೇಲೆ ಏನೋ ಕುಂತಂಗಾತದ, ಅದೆಲ್ಲ ಸಹಜ ಪ್ರಕ್ರಿಯೆ. ಅದನ್ನೇ ನಿಮ್ಮ ಗಂಡ ಹುಂಚೆ ಗಿಡ ದೆವ್ವ ಅನ್ಕೊಂಡು ನೀವು ಇಲ್ಲೇನಾರು ಬಂದರೆ, ಈ ಸ್ವಾಮಿ ತಕ ಬಂದರೆ ನೀನು ಗಂಡದ ಪ್ರಾಣ ಕಳ್ಕೊತಿದ್ದಿ ಮತ್ತು ರೊಕ್ಕ ಸಹ ಕಳ್ಕೊತಿದ್ದಿ. ಹಂಗಾದಾಗ ನಮ್ಮ ಹತ್ರ ಬರ್ರಿ, ನಾನು ಒಳ್ಳೆ ಚಿಕಿತ್ಸೆ ಕೊಟ್ಟು ಗುಣಪಡಿಸ್ತೀನಿ. ಇನ್ನು ಮುಂದೆ ಗೊತ್ತಿದ್ದಲ್ಲ ತಗರಿ, ಬರ್ತೀವಿ ಇವಾಗ. ಅದಮ್ಮ ಸರ್, ನನ್ನ ಗಂಡಗ ರಾತ್ರಿ ಆದ್ರೆ ಸಾಕ್ರಿ, ಕೊಳ್ಳಿದೇವ ಕಾಣಿಸ್ತದಂತ ಹಂಚ್ಕೊಂತಿದ್ನರಿ, ಅದಕ್ಕೆ ಇಲ್ಲಿ ಬಂದಿದೀವ್ರಿ ಸಾಮ್ನವ್ರ ತಕ. ನೋಡಮ್ಮ, ನಿಮ್ಮ ಮನೆ ಸುಡ್ಗಾಡ್ ಮುಂದೆ ಐತಿಲ್ಲ? ಹೌದ್ರಿ ಸರ್. ಸುಡುಗಾಡಾಗ ಸತ್ತ ಎಣೆಗಳ ಮೂಳೆಗಳು ಬಿದ್ದಿರ್ತಾವ. ರಾತ್ರಿ ಹೊತ್ತು ತಂಪಾದ ಗಾಳಿಯಲ್ಲಿ ಹಣಗಳಿಂದ ರಂಜಕ ಬಿಡುಗಡೆ ಆಗಿ ತನ್ನಷ್ಟು ತಾನೇ ಬೆಂಕಿ ಹಚ್ಕೊಂತದ. ಅದನ್ನೇ ನಿಮ್ಮ ಗಂಡ ಕೊಳ್ಳಿದ್ದೇವ ಅಂತ ನಂಬಿ ಹಂಚ್ಕೊಂಡ್ಬಿಟ್ಟಾನ. ಅದೇನೇ ನೀನು ಇಲ್ಲಿ ಸ್ವಾಮಿ ತಗ ಬಂದರೆ ನೀನು ನಿಮ್ಮ ಗಂಡದ ಪ್ರಾಣ ಕಳ್ಕೊತಿದ್ದಿ ಮತ್ತು ರೊಕ್ಕ ಸಹ ಕಳ್ಕೊತಿದ್ದಿ. ಹಂಗಾದಾಗ ನಮ್ಮ ಹತ್ರ ಬನ್ನಿ, ನಾವು ಒಳ್ಳೆ ಚಿಕಿತ್ಸೆ ಕೊಟ್ಟು ಗುಣಪಡಿಸ್ತೀವಿ. ಆಯ್ತು ರೀ ಸರ್. ಆಯ್ತು. ನೋಡಿದ್ರಲ್ಲ ಗೆಳೆಯರೆ, ಇವತ್ತು ನಾವು ಪ್ರದರ್ಶಿಸಿದ ನಾಟಕ ಕೇವಲ ಮನೋರಂಜನೆಗಾಗಿ ನಾವಿದು ಪ್ರದರ್ಶಿಸಿದ್ದಲ್ಲ, ಇಂದು ನಮ್ಮ ಜಗತ್ತಿನಲ್ಲಿ ನಡೆತಿರ್ತಕ್ಕಂಥ ವಾಸ್ತವತೆ ಆಗಿರ್ತಕ್ಕಂಥದ್ದು. ಇವತ್ತು ನಾವು ವಿಜ್ಞಾನ ಯುಗದಲ್ಲಿ ಬರ್ತಾ ಇದ್ದೀವಿ. ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಹಾಸ್ಪಿಟಲ್ ಇದೆ. ಇವತ್ತು ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರ ಅಂತ ಬಂದಾಗ ನಾವು ಎಷ್ಟೋ ಮುಂದಕ್ಕೆ ಹೋಗಿದ್ದೀವಿ. ಆದ್ರೂ ಕೂಡ ಕೆಲವೊಂದ್ಸತೆ ಸಮಸ್ಯೆ ಅಂತ ಬಂದಾಗ ನಾವಿನ್ನು ದೆವ್ವ, ರಾಕ್ಷಸಿ, ಬ್ರಹ್ಮ ರಾಕ್ಷಸಿ ಅನ್ಕೊಂಡು ನಾವು ಈ ಕಪಟ ಮಂತ್ರಿವಾದಿಗಳ ಕೈಲಿ ಸಿಕ್ ಹಾಕೊಂಡ್ಬಿಡ್ತೀವಿ. ಹಾಗಾಗಿ ನಾವೆಲ್ಲರೂ ಕೂಡ ವಿಜ್ಞಾನದ ಕಡೆ ಮುಖ ಮಾಡೋಣ. ಇಲ್ಲಿ ನಡೆದಿರ್ತಕ್ಕಂತಹ ಪವಾಡವನ್ನ ನಾನು ಒಂದೊಂದಾಗಿ ವಿವರಿಸ್ತೀನಿ. ನೋಡ್ಲಿಕ್ಕೆ ಬಹಳ ಅಚ್ಚರಿ ಅಂತ ಅನಿಸ್ತು. ಇಲ್ಲಿ ಮೊದಲನೇದಾಗಿ ಹೊಗೆ ಬರ್ಸಿ ಬುರುಗ್ ಬರ್ಸಿದ ಕಾರಣ ಕೆಲವು ರಾಸಾಯನಿಕ ಪದಾರ್ಥಗಳನ್ನ ಸೇರಿಸಿದಾಗೆ ಹಾಗಾಗೋದು ಸಹಜ. ಹಾಗಿದೆ ಅಂದ್ ಮಾತ್ರಕ್ಕೆ ಅಲ್ಲಿ ಏನು ಬ್ರಹ್ಮ ರಾಕ್ಷಸಿ ಇದೆ, ದೆವ್ವ ಇದೆ ಅಂತಕ್ಕಂತಹದ್ದಲ್ಲ. ಇನ್ ಎರಡನೇದಾಗಿ ಕಬ್ಬಿಣ ಸುಟ್ಟದ ಹಾಗೆ ನಿಮಗೆ ತೋರಿತು ಎಲ್ಲರಿಗೆ. ಅದು ಕಬ್ಬಿಣ ಅಲ್ಲ, ಮೆಗ್ನೀಷಿಯಂ ತಂತೆ. ಅದನ್ನ ಯಾರಾದ್ರೂ ಕೂಡ ಬೆಂಕಿಗೆ ತಗಲಿಸಿದ್ರೆ ಅದು ಹಾಗಾಗೋದು ಸಹಜ. ಅರಿಶಿಣವನ್ನ ಮುಟ್ಟಿದಾಗ ಅದು ಕೆಂಪಗಾಯ್ತು. ಯಾಕೆ ಹಾಗಾಯ್ತು ಅಂತಂದ್ರೆ ಅದಕ್ಕಿಂತ ಮುಂಚೆ ನಾವು ಕೈಯಲ್ಲಿ ಪ್ರತ್ಯಾಮ್ಲವನ್ನ ಇಟ್ಕೊಂಡು ಅರಿಶಿಣವನ್ನ ಮುಟ್ಟಿದಾಗ ಅದು ಕೆಂಪಾಗೋದು ಸಹಜ. ಅದನ್ನೇ ರಕ್ತ ಅನ್ಕೊಂಡು ಅಲ್ಲೇನೋ ಸಮಸ್ಯೆ ಇದೆ ಅನ್ಕೊಂಡು ನಾವು ಇಲ್ಲಿಗೆ ಬರಬಾರ್ದು. ವೈದ್ಯಕೀಯ ಕ್ಷೇತ್ರಗಳು, ವಿಜ್ಞಾನ ಕ್ಷೇತ್ರಗಳಲ್ಲಿ ಬಹಳಷ್ಟು ಮುಂದುವರೆದಿದ್ದೀವಿ. ನಾವು ಇಲ್ಲಿ ದುಡ್ಡು ಪೋಲ್ ಮಾಡಿ ದೈಹಿಕ ಹಿಂಸೆಯನ್ನು ಅನುಭವಿಸೋದಕ್ಕಿಂತ ನಾವು ಚಿಕಿತ್ಸೆಯನ್ನ ಪಡಿಬೇಕು. ಬಾಣಂತಿಗೆ ಅಲ್ಲಿ ಯಾವುದೇ ರೀತಿ ದೆವ್ವ ಹಿಡಿದಿದ್ದಿಲ್ಲ ರೀ, ಅವಳಿಗೆ ಪೋಷಕಾಂಶದ ಕೊರತೆ ಇತ್ತು. ನಾವು ಸರಿಯಾಗಿ ಚಿಕಿತ್ಸೆ ಕೊಡಿಸಿದ್ರೆ ಅವಳು ಸರಿ ಹೋಗ್ತಾ ಇತ್ತು. ಇನ್ನು ಕೊಳ್ಳಿದೆವ್ವ ಅಂತ ಹೇಳಿದ್ರು. ಸ್ಮಶಾನದ ಪಕ್ಕ ಮನೆ ಇದ್ದಾಗ ಆಗೋದು ಸಹಜ. ಸ್ಮಶಾನದಲ್ಲಿ ಮೂಳೆಗಳಿರೋದು ಸಹಜ. ಆ ಮೂಳೆಗಳಿರ್ತಕ್ಕಂತಹ ರಂಜಕ ಗಾಳಿಯೊಂದಿಗೆ ಪ್ರತಿಕ್ರಿಯಿಸಿ ತನ್ನಷ್ಟಕ್ಕೆ ತಾನೇ ಬೆಂಕಿ ಹಚ್ಕೊಳ್ಳುತ್ತೆ. ಅದಕ್ಕೆ ನಾವು ಕೊಳ್ಳಿದೆವ್ವ ಅನ್ಕೊಂಡ್ಬಿಡ್ತೀವಿ. ಇನ್ನು ಹುಣಸೆ ಮರದ ಕಡೆಗೆ ಮಕ್ಕೊಂಡಾಗ ಹಾಗಾಗೋದು ಸಹಜ. ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡ್ತೇವೆ. ನಾವು ಸೇವಿಸಿದಾಗ ನಮ್ಮ ಎದೆ ಹಿಡ್ಕೊಂಡಂಗೆ, ಎದೆ ಭಾರವಾದ ಹಾಗೆ ಹಾಗನ್ಸೋದು ಸಹಜ. ನಾವೆಲ್ಲರೂ ಮುಖ್ಯವಾಗಿ ಇಲ್ಲಿ ಯುವ ಜನಾಂಗ ಈ ಮೂಢನಂಬಿಕೆಯನ್ನ ಟೀಕಿಸೋದಷ್ಟೇ ಅಲ್ಲ, ತಿಳುವಳಿಕೆಯಿಂದ ಅದನ್ನ ವಿರೋಧಿಸಿ ವೈಜ್ಞಾನಿಕತೆಯ ಮನೋಭಾವವನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್. ದಿನಾಚರಣೆಗೆ ಜಯವಾಗಲಿ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಗೆ ಜಯವಾಗಲಿ.